ಹಾಯ್ ಎಲ್ರಿಗೂ ನಮಸ್ಕಾರ. ದಿನಕ್ಕೊಂದು ಕಥೆಯಲ್ಲಿ ಇವತ್ತಿನ ಕತೆ ಸಮಸ್ಯೆಗಳನ್ನು ಎದುರಿಸಲು ಶಕ್ತಿಯು ಬೇಕು. ಒಂದೂರಲ್ಲಿ ಒಬ್ಬ ಯುವಕ ಇರ್ತಾನೆ. ಅವನಿಗೆ ಮನಸ್ಸಿನಲ್ಲಿ ಯಾವಾಗ್ಲೂ ಕಿರಿಕಿರಿ, ಏನೋ ಒಂದು ಕಾಯಿಲೆ, ಏನೋ ಒಂದು ನೋವು, ಸಂಕಟ ಹೀಗೆ ಒದ್ದಾಡ್ತಾ ಇರ್ತಾನೆ. ಎಷ್ಟೇ ಜ್ಯೋತಿಷ್ಯಗಳನ್ನು ಕಲಿಸಿದ್ರು, ಎಷ್ಟೇ ಪೂಜೆ ಮಾಡಿದ್ರು, ಎಷ್ಟೇ ಔಷಧಿಗಳನ್ನ ಕೊಟ್ಟರು, ಎಷ್ಟೇ ಡಾಕ್ಟರ್ನ ತೋರಿಸಿದ್ರು ಯಾವ ಉಪಯೋಗನೂ ಇರೋದಿಲ್ಲ. ಬರೀ ಅವನಿಗೆ ಏನೋ ಒಂದು ಕಿರಿಕಿರಿ, ನೆಮ್ಮದಿನೇ ಇರೋದಿಲ್ಲ, ಮನಸ್ಸಿಗೂ ನೆಮ್ಮದಿ ಇರಲ್ಲ, ಹಾಗೆ ಮೈಯಲ್ಲೂ ಕೂಡ ಹುಷಾರಿರಲ್ಲ. ಹೀಗೆ ಒದ್ದಾಡ್ತಾ ಇರ್ತಾರೆ. ಇದನ್ನೆಲ್ಲ ತಿಳಿದ ಒಬ್ಬ ಅವರ ಸಂಬಂಧಿಕರು ಬರ್ತಾರೆ. ಬಂದ್ಬಿಟ್ಟು ಹುಡುಗನ ನೋಡಿ, ಯಾಕೋ ಬರ್ತಾ ಹೀಗಾಗೋಗ್ತಾ ಇದೆಯಲ್ಲ, ತುಂಬಾ ವಿಚಿತ್ರವಾಗಿ ಆಗೋಗಿದ್ಯಾ, ಸಣ್ಣಗಾಗೋಗಿದ್ಯಾ, ನಿನ್ಗೇನಾಗಿದೆ, ಸರಿ ಬಿಡು, ಏನಾದ್ರೂ ನಿನ್ಗೊಂದು ಪರಿಹಾರ ಅನ್ನೋದು ಈ ದೇವಸ್ಥಾನದಲ್ಲಿ ಸಿಗುತ್ತೆ. ಇಲ್ಲೇ ಒಂದು 100 ಕಿಲೋಮೀಟರ್ ದೂರದಲ್ಲಿ ಒಂದು ವಿಷ್ಣುವಿನ ದೇವಸ್ಥಾನ ಇದೆ. ಅದು ತುಂಬಾ ಪ್ರಸಿದ್ಧವಾಗಿರೋ ದೇವಸ್ಥಾನ. ಅಲ್ಲಿ ಹೋಗಿ ನೀನು ಅರ್ಚಕರನ್ನ ಕೇಳಿ ಏನಾದ್ರೂ ಒಂದು ಸೇವೆಯನ್ನ ಮಾಡು. ಒಂದು 15 ದಿವಸ ಸೇವೆಯನ್ನ ಮಾಡು. ಖಂಡಿತವಾಗೂ ವಿಷ್ಣು ನಿನ್ಗೆ ಪ್ರತ್ಯಕ್ಷರಾಗಿ ನಿನ್ನ ಈ ಪರಿಸ್ಥಿತಿಗೆ ಏನು ಕಾರಣ ಅನ್ನೋದನ್ನ ತಿಳಿಸ್ತಾರೆ ಅಂತ ಹೇಳ್ತಾರೆ. ಹುಡ್ಗನ್ಗೆ ಏನೋ ಒಂದು ಆಸೆ ಹುಟ್ಟುತ್ತೆ. ಸರಿ ಅಂತ ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗ್ತಾನೆ. ಹೋಗಿ ಅರ್ಚಕರನ್ನ ಕೇಳಿ 15 ದಿವಸ ಸೇವೆ ಕೂಡ ಮಾಡ್ತಾನೆ. ಸೇವೆಗಳನ್ನೆಲ್ಲ ಮಾಡಿದ ನಂತರ ಆ ದಿನ ರಾತ್ರಿ ಮಲ್ಕೊಂಡಿರುವಾಗ ವಿಷ್ಣುವಿನ ದರ್ಶನ ಆಗತ್ತೆ. ಏನಪ್ಪ ನಿನ್ನ ಪ್ರಾಬ್ಲಮ್ಮು, ಯಾಕೆ, ಏನಾಯ್ತು ಅಂತ ಕೇಳ್ತಾರೆ. ಸ್ವಾಮಿ, ನನಗೆ ಮನಸ್ಸಿಗೆ ನೆಮ್ಮದಿನೇ ಇಲ್ಲ, ನನ್ನ ಆರೋಗ್ಯದಲ್ಲಿ ಏನೋ ಏರುಪೇರು ಆಗ್ತಾ ಇದೆ ಅಂತ ಹೇಳ್ತಾರೆ. ಸರಿ ಬಿಡು, ಇನ್ನು ಮುಂದೆ ಆ ಥರ ಆಗೋದಿಲ್ಲ ನಿನಗೆ ಮುಂದೆ ಎಲ್ಲಾನು ಒಳ್ಳೇದೇ ಆಗುತ್ತೆ. ನಿನ್ನ ಸೇವೆ ನನಗೆ ಒಪ್ಕೊಂಡಿದೆ ಅಂತ ಹೇಳ್ತಾರೆ. ಆದ್ರೆ ನೀನು ಊರಿಗೆ ಹೋಗ್ಮೇಲೆ ನಿನ್ನ ಮನೆ ಹತ್ರದಲ್ಲಿ ಒಂದು ಸಣ್ಣದೊಂದು ಬೆಟ್ಟ ಇದೆ, ಅದನ್ನ ಏರಲು ಪ್ರಾರಂಭ ಮಾಡು. ಅದ್ರ ಬಲ್ಲ ಕಡೆ ಒಂದು ಕಲ್ಬಂಡೆ ಇದೆ, ಅದು ನಿಧಾನವಾಗಿ ಸ್ವಲ್ಪ ಮೇಲಕ್ಕೆ ಅದನ್ನ ತಳ್ತಾ ಬಾ. ಹೀಗೆ ಒಂದು 3 ತಿಂಗಳು ಪ್ರಯತ್ನ ಮಾಡು. ಎಷ್ಟೇ ಕಷ್ಟ ಆದ್ರೂ ಬಿಡಬೇಡ, ಭಾರ ಅಂತ ಅನ್ಕೋಬೇಡ. ಏನು ಅನ್ಕೊಳ್ದೆ 3 ತಿಂಗಳು ಪ್ರಯತ್ನ ಮಾಡು. ಅದಾದ ನಂತರ ಇಲ್ಲಿ ಬಂದು ಧ್ಯಾನ ಮಾಡು, ನಾನು ನಿನಗೆ ದರ್ಶನ ಕೊಡ್ತೀನಿ ಅಂತ ವಿಷ್ಣು ಹೇಳಿ ಮಾಯ ಆಗ್ತಾರೆ. ಹುಡುಗನ್ಗೆ ಖುಷಿ ಆಗೋಯ್ತು. ನನಗೆ ಮುಂದೆ ಯಾವ ಕಷ್ಟನೂ ಇಲ್ಲ ಅಂತ. ಸರಿ ಅಂತ ಊರಿಗೆ ಬಂದು ನೋಡ್ತಾನೆ, ಅಲ್ಲಿ ಬೆಟ್ಟ ಇರುತ್ತೆ, ಅಲ್ಲೊಂದು ಬಂಡೆ ಕೂಡ ಇರುತ್ತೆ. ಸರಿ, ಪ್ರತಿದಿನ ಅವನ್ಗೆ ಸಂಜೆ ಆಗಿದ ತಕ್ಷಣ ಬಂದು 2 ಅವರ್ ಅದೇ ಕೆಲಸ, ಬೆಟ್ಟದ ಕೆಳಗಿರುವ ಬಂಡೆಯನ್ನ ಮೇಲ್ಗೆ ಎತ್ತೋದು. ಪ್ರತಿದಿನ ಹುಡ್ಗನ್ಗೆ ಅದೇ ಕೆಲಸ. ಬರ್ತಾನೆ, ಕೆಲಸ ಮುಗಿಸ್ಕೊಂಡ್ ಬಂದು ಇದೇ ಕೆಲಸ ಮಾಡ್ತಾ ಇರ್ತಾನೆ. ಸುಸ್ತಾಗಿ ಹೋಗ್ತಾನೆ. ಹೋಗಿ ಮನೇಲಿ ಊಟ ಮಾಡಿ ಚೆನ್ನಾಗಿ ನಿದ್ದೆ ಮಾಡ್ತಾ ಇರ್ತಾನೆ. 3 ತಿಂಗಳು ಸತತವಾಗಿ ಪ್ರಯತ್ನ ಪಟ್ರು ಕೂಡ 1 ಇಂಚು ಕೂಡ ಬಂಡೆ ಅಲ್ಲಾಡಿರಲ್ಲ. ಸರಿ, 3 ತಿಂಗಳಾಯ್ತು, ಈಗ ಹೋಗಿ ಧ್ಯಾನ ಮಾಡೋಣ ಅಂತ ಹೋಗಿ ವಿಷ್ಣುವನ್ನ ತುಂಬಾ ಬೇಜಾರದಲ್ಲಿ ಧ್ಯಾನ ಮಾಡ್ತಾರೆ. ವಿಷ್ಣು ಬಾಲಕನನ್ನ ನೋಡ್ಬಿಟ್ಟು, ಏನಪ್ಪಾ ಬಂಡೆಯನ್ನ ತಳ್ಳದ್ಯಾ ಅಂತ ಕೇಳ್ತಾರೆ. ಸ್ವಾಮಿ, ನನ್ಗೆ ಒಂದು ಚೂರು ತಳ್ಳಲಿಕ್ಕೆ ಆಗ್ಲಿಲ್ಲ ಅಂತ ಹೇಳ್ತಾನೆ. ನಾನು ಏನ್ ಮಾಡ್ಲಿ, ನನ್ನ ಪ್ರಯತ್ನ ಎಲ್ಲ ವಿಫಲ ಆಯ್ತು ಅಂತ ಹೇಳ್ತಾರೆ. ಅಯ್ಯೋ ಮೂರ್ಖ, ಈಗ ನೀನು ಖುಷಿಯಾಗಿದ್ಯಾ ಅಲ್ವಾ, ನಿನ್ನ ಆರೋಗ್ಯ ಚೆನ್ನಾಗಿದೆ ಅಲ್ವಾ, ನೀನು ಪ್ರತಿದಿನ ಕೆಲಸ ಮಾಡಿ ಬಂದು ವ್ಯಾಯಾಮ ಮಾಡ್ತಾ ಇದ್ದೆ, ಅದರಿಂದ ನಿನ್ನ ಬಾಡಿ ಲವಲವಿಕೆಯಿಂದ ಇರ್ತಾ ಇತ್ತು, ಹೊಟ್ಟೆ ಹಸಿತಾ ಇತ್ತು, ಹೊಟ್ಟೆ ತುಂಬ ಊಟ ಮಾಡ್ತಾ ಇದ್ದೆ, ಊಟ ಮಾಡಿ ಹೋಗಿ ಮಲಗ್ತಾ ಇದ್ದೆ, ಕಣ್ ತುಂಬ ನಿದ್ದೆ ಬರ್ತಾ ಇತ್ತು, ಅಂಗಡಿಯಲ್ಲೂ ನಿನ್ನ ವ್ಯವಹಾರವೆಲ್ಲ ಚೆನ್ನಾಗೇ ಇತ್ತು. ಇದು ಬಿಟ್ಟು ಇನ್ನೇನಪ್ಪ ನಿನಗೆ ಕಷ್ಟ, ನೋಡು ಆರಾಮಾಗಿ ಜೀವನ ಸಾಗಿಸ್ತಾ ಇದೆಯಲ್ವಾ ಅಂತ ಹೇಳ್ತಾರೆ. ಹುಡುಗನ್ಗೆ ನಗು ಬಂತು. ಹೌದಲ್ವಾ, ನನ್ನ ಜೀವನ ನೆಮ್ಮದಿಯಾಗೇ ಇದೆ, ನಾನು ಯಾಕೆ ಇನ್ನೂ ಕಷ್ಟ ಅಂತ ಅನ್ಕೋತಿದ್ದೀನಿ, ಯಾವ ರೋಗನೂ ಇಲ್ಲ, ಏನೂ ಇಲ್ಲ, ನಾನು ತುಂಬ ಆರೋಗ್ಯವಾಗೇ ಇದ್ದೀನಿ, ನನ್ನ ಸಮಸ್ಯೆ ಇದ್ದಿದ್ದು ಅದೇ ತಾನೇ, ಇದ್ಯಾವುದು ಒಂದು ಬಂಡೆ ಕಲ್ಲನ್ನು ಎತ್ತಕ್ಕಾಗಲಿಲ್ಲ ಅನ್ನೋದಲ್ಲ ನನ್ನ ಸಮಸ್ಯೆ, ನಾನು ಆರೋಗ್ಯವಾಗಿ ಇರಬೇಕು ಅನ್ನೋದೇ ನನ್ನ ಸಮಸ್ಯೆ ಆಗಿತ್ತು ಅಂತ ಅರ್ಥ ಮಾಡ್ಕೋತಾನೆ. ಹೀಗೆ ನಾವುಗಳು ನಮ್ಮ ಸಮಸ್ಯೆಗಳ ಬಗ್ಗೆ ಸದಾ ಯೋಚಿಸ್ತಾ ಇರ್ತೀವಿ, ಅದರಲ್ಲಿಯೇ ಮುಳುಗೋಗ್ಬಿಟ್ಟಿರ್ತೀವಿ. ಅದರಿಂದ ಹೊರಗಡೆ ಬಂದು ಏನು ಪಾಸಿಟಿವ್ ಆಗಿದೆ, ಅದರಿಂದ ಏನು ಒಳ್ಳೇದಾಗಿದೆ ಅನ್ನೋದನ್ನ ಯೋಚನೆ ಮಾಡಿದ್ರೆ ಜೀವನ ತುಂಬ ಸುಲಭವಾಗಿರುತ್ತೆ. ಕಣ್ ತುಂಬ ನಿದ್ದೆ, ಹೊಟ್ಟೆ ತುಂಬ ಊಟ, ಇರೋದಕ್ಕೆ ಒಂದು ಮನೆ, ಜೀವನಕ್ಕೆ ಕೆಲಸ ಒಂದು ಇದ್ರೆ ಎಲ್ಲಾನು ಸುಲಭವಾಗೇ ಇರುತ್ತೆ. ನ್ಯಾಯವಾಗಿ ಕಷ್ಟಗಳನ್ನ, ಕಾರ್ಪಣ್ಯಗಳನ್ನ ಹೇಳ್ಕೋಬಾರ್ದು ಅಂತ ಹೇಳ್ತಾ ಇವತ್ತಿನ ಕಥೆಯನ್ನು ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ಹೊಸ ಕಥೆಯೊಂದಿಗೆ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.